ಸಿನಿಮಾ. ನಮ್ಮ ಸೌಮ್ಯ ಸ್ವಭಾವಿ ಶಿವಣ್ಣ ನಮ್ಗೆಲ್ಲೂ ಕಾಣಿಸ್ಲೇ ಇಲ್ಲ. ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಆ್ಯಕ್ಚುಲಿ ಸೂರಿ ಥರನೇ ಮಾಡಿದಾನಂದರೆ ಅವನ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನೀವೇ ಬಂದು ನೋಡ್ಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಊರಿನವರು ಐ ಥಿಂಕ್ ನಮ್ಮ ತೀರ್ಥಹಳ್ಳಿ ಸೇತುವೆ, ನಮ್ಮ ಕವಲೇದುರ್ಗನ್ನ ನೀವು ಈ ಥರ ಬೇರೆ ಎಲ್ಲೂ ನೋಡಿರೋದು ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿ ಈ ಸಿನಿಮಾದಲ್ಲಿ ನೋಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡ್ಬೇಕು ಸಿನಿಮಾನ. ಹೌದು, ಕವಲೇದುರ್ಗ ಕೋಟೆ ಬೆಟ್ಟ ಎಲ್ಲ ಸುಮ್ಮನೆ ಟ್ರೆಕ್ಕಿಂಗ್ ಹೋಗಿ ಗೊತ್ತಿದ್ದವ್ರಿಗೆ ಇದು ಒಂದು ಹೊಸದಾಗಿ ಕತೆ ನಿರೂಪಣೆ ಮಾಡಿದ್ದೀರಾ ಅಭಿಜಿತ್ ತೀರ್ಥಹಳ್ಳಿ ಅವರೇ. ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಂಗೆ ಅವ್ರು ಮುಂಚೆ ಡಿಸ್ಕಸ್ ಮಾಡ್ದಂಗೂ ಫಾಲಿ ಎಫೆಕ್ಟ್ ಎಲ್ಲದೂ ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಐ ಥಿಂಕ್ ಇದು ನಾವು ಥಿಯೇಟ್ರಲ್ಲಿ ಬಂದು ನೋಡಿದಾಗಲೇ ಮಾತ್ರ ಇದ್ರದ್ದು ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಆ್ಯಂಡ್ ಇವಂದು ಭಾಳ ಚೆನ್ನಾಗಿದೆ ಆ್ಯಕ್ಟಿಂಗ್. ಅಣ್ಣಯ್ಯದಲ್ಲಿ ನೋಡಿದ್ದಕ್ಕೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಯಂಗರ್ ವರ್ಷನ್ ಆಫ್ ವಿಕಾಸ್ ಹುತ್ತಯ್ಯ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಐ ಥಿಂಕ್ ವಿ ಲವ್ ದ ಸಾಂಗ್. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಬರೀ ನಿರ್ದೇಶನ ಅಲ್ಲ, ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ನೋಡೋಕ್ಕಾದ್ರು ಬರಲೇಬೇಕು ನೀವು. ಖಂಡಿತ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಆಲ್ ದಿ ಬೆಸ್ಟ್. ಬಾಯ್. ಥ್ಯಾಂಕ್ ಯು. ನಾ ಬರ್ತೀನಿ ಬನ್ನಿ ಬಾಬಾ. ಸೊ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು ಈ ಚಿತ್ರದ ಬಗ್ಗೆ, ಕಾಂಟೆಂಟ್ಸ್ ಬಗ್ಗೆ ಸುಮಾರಷ್ಟು ವಿಡಿಯೋಸಲ್ಲೆಲ್ಲ ಮಾತಾಡಿದ್ದೀನಿ. ಆ್ಯಂಡ್ ಮೂವಿ ನೋಡಿದ ಮೇಲಂತೂ ಏನು ಮಾತು ಬರ್ತಾ ಇಲ್ಲ. ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ ಮೂವಿ. ಶುರುನಲ್ಲೇ ಇದು ಸೀಟ್ ಎಡ್ಜಲ್ಲಿ ಕೂಡಿಸೋ ಮೂವಿ ಅಂತ ಹೇಳಿದರು. ಖಂಡಿತವಾಗ್ಲೂ ಸೀಟ್ ಎಡ್ಜಲ್ಲಿ ಕೂರಿಸೋವಂಥ ಮೂವಿನೇ. ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಫನ್ ಜಾಸ್ತಿ ಇದೆ ಮೂವಿನಲ್ಲಿ. ಎಲ್ಲರೂ ತುಂಬ ಎಂಜಾಯ್ ಮಾಡಬೇಕು. ಇದು ಮೋಸ್ಟ್ ಟ್ಯಾಲೆಂಟೆಡ್ ಜೊತೆಗಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ನೈಸ್ ಬಿಕಾಸ್ ವಿಕಾಶ್ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ನಾವು ಡೈಲಿ ನೋಡ್ತಿರ್ತೀವಿ ನಮ್ಮ ಧಾರಾವಾಹಿನಲ್ಲಿ, ಬಟ್ ಆ ಥರ ಮೂವಿನಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಖಂಡಿತವಾಗ್ಲೂ ಈ ಚಿತ್ರನ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಬಂದು ಥಿಯೇಟರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್.